ಎಲ್ಲಿಗೆ ಹೋಗ್ತಿದೀವಿ? ಸೌರವ್ ಮನೆ. ಸೌರು ಏನಿಲ್ಲಿ ನಿಂಬೂರೇ ಅಲ್ವಾ? ಹೆಂಗಂತ ಸೋತ್ಬಿಟ್ಟು ನೀವೇ ಹಿಂಗೆ ಲೇಟ್ ಮಾಡಿದ್ರೆ ಹೆಂಗೆ? ಸ್ಕೂಲ್ ಟೈಮಲ್ಲಿ ಮಾತ್ರ ನಾವು ಹ್ಯಾಪಿ ಆಗಿದ್ದಿದ್ದು ಅಂತ. ಎಲ್ಲಿಗಣ? ತಾಯಿ ಚಾಮುಂಡಿ ಕಾಪಾಡಮ್ಮ. ಬಾಯ್, ಲೆಟ್ಸ್ ಗೋ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ನಮ್ಮ ನೋಮಾಡ್ಸ್ ಕ್ಲಬ್ ವತಿಯಿಂದ ಒಂದು ರೈಡ್ ಆಯೋಜನೆ ಮಾಡಿದ್ದೀವಿ. ಅಂದರೆ ಎಲ್ಲರೂ ಬರ್ತಾಯಿಲ್ಲ, ಕೆಲವೊಬ್ರು ಮಾತ್ರ. ಸ್ವಾಮಿ ಇದ್ದಾರೆ, ಒಂದು 6 ಜನ ಹೋಗ್ತಾಯಿದ್ದೀವಿ ಟುವರ್ಡ್ಸ್ ಚಿಕ್ಕಮಂಗ್ಳೂರು. ಅಂದರೆ ಈಗಾಗಲೇ ಗೊತ್ತಿರ್ಬೋದು ನಿಮಗೆ, ಸೌರವ್ ಗೌಡ ಅಂತ ಒಬ್ಬರು ಯೂಟ್ಯೂಬರ್ ಇದ್ದಾರೆ, ನಮ್ಮ ನೋಮಾಡ್ಸ್ ಕ್ಲಬ್ ಮೆಂಬರು ಕೂಡ. ನಮ್ಮ ಸೌತ್ ಇಂಡಿಯಾ ರೈಡ್ಗೆಲ್ಲ ಮಿಸ್ ಮಾಡ್ಕೊಂಡಿದ್ರು. ಸೊ ಅವರ ಒಂದು ಊರಿಗೆ ಫಸ್ಟ್ ನಮ್ಮ ಮೀಟಪ್ ಬಂದು ಧನುಷ್ ಅವ್ರನ್ನ ತುಂಬ ಮಿಸ್ ಮಾಡ್ಕೊಂಡಿರ್ತೀರಾ ಅಂತ ಗೊತ್ತು ಎಲ್ಲರೂ ಚಾನಲಲ್ಲಿ. ಸೊ ಇವತ್ತು ಧನುಷ್ ಅವ್ರು ಬರ್ತಾಯಿದ್ದಾರೆ. ಫಸ್ಟ್ ಅವ್ರ ಹತ್ರ ಹೋಗ್ತಾ ಇದ್ದೀನಿ ಎಟ್ ದ ಮೂಮೆಂಟ್. ಧನುಷ್ ಅವರು ನಮ್ಮನ್ನ ಇಲ್ಲಿ ಸಿಗ್ತಾರೆ. ಎಲ್ಲಿ ಅಂದರೆ ಗನ್ ಹೌಸ್ ಸರ್ಕಲ್ ಹತ್ರ. ಸೊ ಗನ್ ಹೌಸಿಂದ ಧನುಷ್, ಅಲ್ಲಿಂದ ನಾನು ಧನುಷ್ ಇಬ್ಬರು ಊಟಗಳಿ ಹತ್ರ ಹೋಗ್ತೀವಿ. ಊಟಗಳಿ ಸಿಗ್ನಲಲ್ಲಿ ನಮ್ಮ ಕೊಡಗಿನ ವೀರ ಬಿದ್ದಪ್ಪ ಅವರು ಅಲ್ಲಿಂದ ಹಾಗೆ ಇನ್ನು ಬಾಯ್ಸ್ನ ಹಂಗೆ ಬಂದಂಗೆ ಅಲ್ಲಲ್ಲೇ ನಿಮಗೆ ಇಂಟ್ರಡ್ಯೂಸ್ ಮಾಡಿಸ್ತಾ ಇರ್ತೀನಿ. ಬೆಟ್ಟ ನೋಡಿ, ಮಂಜು ತುಂಬಿದೆ ಬೆಟ್ಟದಲ್ಲಿ. ನಮ್ಮ ಬೆಟ್ಟ ನೋಡೋದೇ ಒಂದು ಖುಷಿ. ಫಸ್ಟು ಇವಾಗ ಧನುಷ್ ಅವ್ರು ಬಂದಿರ್ತಾರೆ, ಚೈನ್ ಲೂಪ್ ಮಾಡಬೇಕು. ಫಸ್ಟು ಚೈನ್ ಲೂಪೇ ಮಾಡಿಲ್ಲ ನನ್ನ ಬೈಕ್ದು. 500 ಕಿಲೋಮೀಟ್ರ್ ಮೇಲೆ ಓಡಿಸ್ಬಿಟ್ಟಿದ್ದೀನಿ. ಫಸ್ಟ್ ಇವಾಗ ಮೊದಲಿನ ಕೆಲಸ ಬಂದು ಇಲ್ಲಿ ಸರ್ಕಾರ ಹತ್ರ ನಿಲ್ಲಿಸ್ಬಿಟ್ಟು ಚೈನ್ ಲೂಪ್ ಮಾಡಬೇಕು. ಧನುಷ್ ಅವರು ಇಲ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ. ಗನ್ನೋ ಸರ್ಕಾರ ಹತ್ರ ಬಂದಿದ್ದೀವಿ ಈಗ. ಎಲ್ಲಿದ್ದಾರೆ ಧನುಷ್ ಅವರು? ಅಲ್ಲಿ ಯಾರೋ ನಿಂತಿದ್ದಾರೆ. ಇಲ್ಲೇ ನಿಂತಿರ್ತೀನಿ ಅಂತ ಹೇಳಿದ್ರಪ್ಪ. ಧನುಷ್ ಅವ್ರು ಬಂದರು ಅಂತೂ ಇಂತು. ಫೈನಲಿ ಧನುಷ್ ಅವ್ರು ಬಂದಿದ್ದಾರೆ ಸ್ಪಾಟಿಗೆ. ಹಾಯ್ ಧನುಷ್, ವ್ಲಾಗಿಗೆ ಸ್ವಾಗತ. ನಮ್ಮ ಫ್ಯಾನ್ಸ್ ಅಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ನಿನ್ನ ತುಂಬ ಮಿಸ್ ಮಾಡ್ಕೊಂಡಿದ್ರು. ಬ್ಯುಸಿ ಸ್ಕೆಡ್ಯೂಲ್ ಅಲ್ಲ, ಧನುಷ್ ಅವರು ಇತ್ತೀಚೆಗೆ ಫೋನು ಇರ್ತಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇವಾಗ ಏನು ಮೊದಲಿನ ಕೆಲಸ? ಚೈನ್ ಲೂಪ್ ಮಾಡಿಬಿಡೋಣ. ಚೈನ್ ಲೂಪ್ ಮಾಡಿ ಆಮೇಲೆ ಸಿಗ್ತೀವಿ. ಇವಾಗ ಚೈನ್ ಲೂಬ್ ಎಲ್ಲ ಆಯಿತು. ಚೈನ್ ಲೂಬ್ ಎಲ್ಲ ಮಾಡಿ ಧನುಷ್ ಅವ್ರದ್ದು ಮಾಮೂಲಿ ಗೊತ್ತಲ್ಲ ನಿಮಗೆಲ್ರಿಗೂ, ಬ್ಯಾಗ್ ಕಟ್ಟಕ್ಕೆ ಬರಲ್ಲ ಅವ್ರಿಗೆ. ಬ್ಯಾಗೆಲ್ಲ ಕಟ್ಕೊಂಡು ಇವಾಗ ನಮ್ಮ ನೆಕ್ಸ್ಟ್ ಮೀಟಪ್ ಲೊಕೇಶನ್ ಕಡೆಗೆ ಹೊರಡ್ತಾ ಇದ್ದೀವಿ. ನಾನು ರೆಡಿ, ಧನುಷ್ ಅವ್ರು ರೆಡಿನಾ ಗೊತ್ತಿಲ್ಲ. ಧನುಷ್ ಅವ್ರು ಆಯಿತಾ? ಓಡೋಣ. ಫ್ಯೂಲು ಹಾಕ್ಸ್ಬೇಕು ಅಂತ ಹೇಳ್ತಾ ಇದ್ದೀರಾ? ಇಲ್ಲ ಬಾ, ನಾವು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಕೆ ಬರ್ತಾನೆ ಅವನು. ಇನ್ನೇನು ಇವಾಗ ಹೊರಡ್ತಾ ಇದ್ದೀವಿ ಟು ಅವರ್ ನೆಕ್ಸ್ಟ್ ಡೆಸ್ಟಿನೇಷನ್, ನೆಕ್ಸ್ಟ್ ಮೀಟಪ್ ಪಾಯಿಂಟ್. ಮೈಸೂರು ಫಸ್ಟ್ ಫ್ಲೈಓವರ್ ಇದು. ಮೈಸೂರಲ್ಲೇ ಇರುವ ಮೊದಲನೇ ಫ್ಲೈಓವರ್, ಕನೆಕ್ಟಿಂಗ್ ಹಿನ್ಕಲ್. ಮೊದಲು ಇಲ್ಲೆಲ್ಲ ಎಷ್ಟು ಟ್ರಾಫಿಕ್ ಜಾಮ್ ಆಯ್ತಿತ್ತಂದರೆ ಇವಾಗ ಏನು ತೊಂದರೆ ಇಲ್ಲ. ಇವಾಗ ಖಾಲಿ ಇರುತ್ತೆ ಕೆಳಗಡೆ ರೋಡು ಅಷ್ಟೇ. ಆದರೆ ತುಂಬ ಇಲ್ಲಿ ರಿಸ್ಕ್ ಜಾಗ ಇದು. ಯಾಕಂದರೆ ಫ್ಲೈಓವರಿಂದ ಹಿಂಗೆ ಸ್ಪೀಡಾಗಿ ಬರ್ತಾರಾ, ಲೆಫ್ಟ್ ಸೈಡಿಂದ ಆ ರೂಟಿಂದನೂ ಬರ್ತಾರೆ ಜನ. ಅವರು ಏನು ಬ್ಲೈಂಡಾಗಿ ನುಗ್ಗಿಬಿಡ್ತಾರೆ ಸೀದಾ. ನೋಡಿ ಹಿಂಗೆ ಬರ್ತೀವಿ ಸ್ಪೀಡಾಗಿ ನಾವು, ಅವ್ರು ಸೀದಾ ಹಿಂಗೆ ತಗೊಬಿಡ್ತಾರೆ ಈ ಕಡೆಗೆ ಮೈನ್ ರೋಡಿಗೆ. ಅದೊಂದು ಪ್ರಾಬ್ಲಮ್ ನೋಡಿ.
ಇಶಾಂಕ್ ಅವ್ರಿಗೆ ಈ ಜಾಗ ನೆನಪಿರ್ಬೋದು ಚೆನ್ನಾಗಿ. ಇಶಾಂಕ್ ಅವ್ರಿಗೆ ಈ ಜಾಗ ಚೆನ್ನಾಗಿ ನೆನಪಿರುತ್ತೆ, ಯಾಕಂದರೆ ಇಶಾಂಕ್ ಅವ್ರು ಬಿದ್ದಿದ್ದ ಜಾಗ ಇದು. ಹಾಗೆ ಹಾಗೆ ನಾನು ವರ್ಡ್ನ ಕಮ್ಮಿ ಮಾಡಬೇಕು ಅನ್ಕೋತೀನಿ, ಆಗೋದೇ ಇಲ್ಲ. ನೆಕ್ಸ್ಟ್ ಈಗ ಬಿದ್ದಪ್ಪ ಅವ್ರು ಇಲ್ಲಿ ಕಾಯ್ಕೊಂಡಿದ್ದಾರೆ ನಮ್ಮನ್ನ. ನೋಡಿ ಇಲ್ಲಿ ಕೊಡಗಿನ ವೀರ ಇವಾಗ ಬರ್ತವನೆ. ಹಾಂ ಏನ್ರಿ ನೀವೇ ಹಿಂಗೆ ಲೇಟ್ ಮಾಡಿದ್ರೆ ಹೆಂಗೆ? ಹಾಂ ಅದೇನದು ಪ್ಲಾಸ್ಟಿಕ್ ಕವರು ಹಾಕಿ ಸೈಡಿಗೆ, ಮತ್ತೆ ನೀವೇ ಹಿಂಗೆ ಲೇಟ್ ಮಾಡಿದ್ರೆ ಹೆಂಗೆ? ಕೊಡಗಿನ ವೀರ ನೀನು. ನೋಡಿ ಯಾರೋ ರೈಡರ್ ಹೋಗ್ತಾ ಇದ್ದಾರೆ ಮುಂದೆ. ಇವತ್ತು ಈ ರೂಟಲ್ಲಿ ರೈಡರ್ಸ್ ಇದ್ದಾರೆ, ಯಾಕಂದರೆ ವೀಕೆಂಡ್ ಅಲ್ವ ಇವತ್ತು. ನಾನು ಅವತ್ತು ಬಂದಾಗ ಸಂಡೇ ಯಾರೂ ಇತ್ತಿಲ್ಲ. K18 ಹಾಸನ್ ಬಾಯ್ಸ್ ಅಲ್ಲ, 18 ಹಾಸನ್ ಅಲ್ಲ, 13 ಹಾಸನ್ ಕೊಡಗು ಬಾಯ್ಸ್. ಅವನು ಅಣ್ಣ ಒಂದೇ ತಂದ್ಕೊಂಡ್ಬಿಟ್ಟಿದ್ದಾರೆ. ರೀಚ್ಡ್ ಬೇರಿಯ ಗಂಟೆ ಬಂದು ಇವಾಗ 7:40 ಬೇರೆ ತಲುಪಿದ್ದೀವಿ ಇವಾಗ. ಸ್ಮೂತಾಗಿ ನಡೀತಾ ಇದೆ ರೈಡ್. ಸೋ ಫಾರ್ ಸೋ ಗುಡ್ ಅಂತ ಹೇಳಿದೆ ನಾನು. ಲಾಸ್ಟ್ ಬ್ಲಾಗಲ್ಲಿ ಯಾರೋ ಕಮೆಂಟ್ ಸೆಕ್ಷನಲ್ಲಿ ಹೇಳಿದ್ರಿ, ಆಗಾಗ ನಿಮ್ಮ ಮೇಲೆ ಸತೀಶ್ ಗೌಡ್ರು ಅವ್ರು ಬರ್ತಾರ ಅಂತ. ಇಲ್ಲ, ಅದು ಅಭ್ಯಾಸ ಆಗ್ಬಿಟ್ಟಿದೆ ನನಗೆ. ನಾನು ಶ್ರೀಮಾನ್ ಕೊಟ್ಟಾರು ಅಂತ ನಿಮಗೆ ಗೊತ್ತಿರ್ಬೋದು, ಬ್ಲಾಗರ್. ಅವ್ರು ಯೂಸ್ ಮಾಡ್ತಾ ಇರ್ತಾರೆ ಈ ವರ್ಡ್ನ. ಸೊ ಅವರಿಂದ ನನಗೂ ಭಯಪಟ್ಟ ಆಗೋಗಿದೆ, ಸೋ ಫಾರ್ ಸೋ ಗುಡ್ ಅಂತ. ಮಕ್ಕಳೆಲ್ಲ ಹಾಯ್ ಮಾಡ್ತಾಯಿದ್ರು, ರೆಕಾರ್ಡ್ ಮಾಡಿಲ್ಲ ನಾನು. ಹಿಂದೆ ಸ್ಕೂಲ್ ಹುಡುಗರೆಲ್ಲ ಹಾಯ್ ಮಾಡ್ತಾಯಿದ್ರು. ನೋಡಿ ಮಕ್ಕಳಿಗೆಲ್ಲ ಒಂದು ಖುಷಿ. ಏನಪ್ಪ, ನಾವು ಮಾಡ್ತಾಯಿದ್ವಿ ಚಿಕ್ಕವರಿದ್ದಾಗ ಹಾಯ್ ಬಾಯ್ ಎಲ್ಲ. ಏನೋ ಅದೇ ಒಂದು ನಾವು ಲಾಸ್ಟ್ ಅನಿಸುತ್ತೆ ಖುಷಿಯಾಗಿದ್ದಿದ್ದು ಜೀವನದಲ್ಲಿ, ಅಂದರೆ ನಮ್ಮ ಸ್ಕೂಲ್ ಟೈಮಲ್ಲಿ ಅಲ್ವಾ. ಹಂಗೇನೋ ಹಂಗೆ ಅನಿಸ್ತದಪ್ಪ. ಸ್ಕೂಲ್ ಟೈಮಲ್ಲಿ ಮಾತ್ರ ನಾವು ಹ್ಯಾಪಿ ಆಗಿದ್ದಿದ್ದು ಅಂತ. ಆಮೇಲೆಲ್ಲ ಇದ್ದಿದೆ ಬಿಡಿ, ಎಲ್ರದ್ದು ಒಂದೇ ಹಣೆ ಬರ. ಇಲ್ಲಿ ಸ್ಯಾಡ್ಲಿಂಗೇ ಬೆಸ್ಟಪ್ಪ. ಹಾಗೆ ಒಂದು ಚಿಕ್ಕ ಆಫ್ ರೋಡ್ ಮುಗೀತಾ. ಆ ಕಡೆಯಿಂದ ಹೋದ್ರೆ ಇನ್ನೊಂದು ರೂಟ್ ಇದೆ, ಅಲ್ಲಿ ಹೋದರೆ 2 ಕಿಲೋಮೀಟರ್ ಎಕ್ಸ್ಟ್ರಾ. ಹಾಸನ ನಗರಕ್ಕೆ ಸ್ವಾಗತ. ಅವತ್ತು ಹೇಳಿದ್ದೆ ನಾನು ಈ ರೂಟಲ್ಲಿ ಹೋದಾಗ, ಮತ್ತೆ ಬನ್ನಿ ಆ ಥರ ಬೋರ್ಡ್ ಇತ್ತು ಅಲ್ಲಿ. ಅವಾಗ ಹೇಳಿದ್ದೆ ಬಂದೇ ಬರ್ತೀವಿ ಮತ್ತೆ ಇನ್ನೊಂದು ಸಲ ಅಂತ. ಸೊ ನೋಡಿ ಇವತ್ತು ಆಲ್ರೆಡಿ ಇದ್ದೀವಿ ಇಲ್ಲೇ. ಹಾಸನ ತುಂಬ ಇಷ್ಟ ನಮಗೆ. ಹಾಸನಿಂದ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಬೇಕು ಚಾನಲ್ನ. ಸಮಯ ಬಂದು 8:30 ಆಗಿದೆ. ಪರವಾಗಿಲ್ಲ, ಒಳ್ಳೆ ಪೇಸ್ ಮೇಂಟೈನ್ ಮಾಡಿದ್ದೀವಿ. 1.5 ಅವರಲ್ಲಿ ಬಂದಿದ್ದೀವಿ ಹಾಸನಕ್ಕೆ. ಒಳ್ಳೆ ಪೇಸ್ ಮೇಂಟೈನ್ ಆಗಿದೆ ಈ ಸಲ.
ಎಂತ ಮರ ಅದು ನನ್ನ ಮಗ ಹಂಗೆ ತೆಗಿತಾರೆ ಯಾರಾದ್ರು ಸೈಕ್ ನನ್ನ ಮಕ್ಕಳು. ನಾವು ರೇಟು ಎಲ್ಲಿಗಣ? ಇಲ್ಲಿ ನೋಡಿ ಬಾಯ್ಸ್ ರೆಡಿ ಇದ್ದಾರೆ. ಹಾಯ್ ಹಾಯ್. ಏನ ಅವನು ಬರಲ್ಲ ಇವಾಗ ಓಟ. ನನಗೆ ಅವನು ಆರಿಸ್ಬಿಡ್ತಿದ್ದ ಬೈಕ್ ಅವನನ್ನ ಅಲ್ಲಿ ಹಿಂದ್ಗಡೆ. ಓ ಯೋಗ ನರಸಿಂಹ ಸ್ವಾಮಿಗಳೇ ನಮಸ್ಕಾರ. ಮಾಡಿದ್ದೀನಿ. ಪುಷ್ ಮಾಡ್ತೀನಿ 15 ನಿಮಿಷ ಲೇಟ್ ಆಗಿದೆಯಾ? ನಾ ಪೆಟ್ರೋಲ್ಗೆಲ್ಲ ನಿಲ್ಸ್ಕೊಂಡು ಆರಾಮಾಗಿ ನಂದು ಗೋಪುರ ಎಲ್ಲ ಗ್ಲಿಚ್ ಆಗಿ ಏನೇನೋ ಆಯ್ತು. ಏನೋ ವ್ಲಾಗರ್, ಎಲ್ಲರೂ ವ್ಲಾಗರ್ಸೇ ಆಗ್ಬಿಟ್ರಲ್ರ ಅಂತ. ಹೊಸ ಎಕ್ಸ್ಪಲ್ಸು ಚೇತನ್ ಅವ್ರದ್ದು. ಚೇತನ್ ಅವರೇ ಕಂಗ್ರ್ಯಾಚುಲೇಷನ್ಸ್. ಚೇತನ್ ಅವ್ರ ಎಕ್ಸ್ಪಲ್ಸ್, ಇಶಾಂಕ್, ಯೋಗ ಹೆಂಗನ್ಸ್ತು ಸೋಲೋ ಓಡಿಸಿ ಇವತ್ತು ಆಫ್ಟರ್ ಲಾಂಗ್ ಟೈಮ್? ಬ್ರೇಕ್ ಗಾನ್ ಅಲ್ಲ, ಬ್ರೇಕ್ ಇಲ್ಲೇ ಓಡಿಸ್ಕೊಂಡು ಬಂದಿದ್ದೀನಿ 180 ಕಿಲೋಮೀಟರ್. ನೋಡಿ ನನ್ನ ಬ್ರೇಕ್ ಏನಾಗಿದೆ ಅಂತ, ಸ್ಪ್ರಿಂಗ್ ಗಾನ್. ವಾ ಬಾಯ್ಸ್ ಎಲ್ಲ ತಿಂಡಿ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲರೂ ಮಸಾಲೆ ದೋಸೆ. ನಮ್ದೇನು ಮಾಮೂಲಿ, ಎಲ್ಲೋದ್ರೂ ಮಸಾಲೆ ದೋಸೆ ಬಿಡಲ್ಲ. ಇವ್ರಿಗೂ ಅದು ಅಭ್ಯಾಸ ಆಗ್ಬಿಟ್ಟಿದೆ ಎಲ್ರಿಗೂ. ಧನುಷ್ ಅವರದೇನೋ ಸ್ಪೆಷಲ್. ಏನು ಧನುಷ್ ಅವರೇ ಅದು? ಓಪನ್ ಮಸಾಲೆ ಅಂತ. ದೋಸೆ ಹೇಗಿದೆ? ಓಕೆ ಅಲ್ಲ, ಅಷ್ಟೇನು ತಪ್ಪ ಅಲ್ಲ, ಒಂಥರ ಏನೋ ಹುಳಿ ಇದೆ ಅಪ್ಪ. ಓಕೆ, ಬ್ಯಾಡ್ ರಿವ್ಯೂ ಕೊಡ್ತಾ ಇದೀವಿ. ಬಂದು ಇಲ್ಲಿಗೆ ಬರೋದು. ಮಂಗಳೂರು ಬ್ರೋ. ಇನ್ಯಾವುದು ಇಲ್ಲೂ ಚೆನ್ನಾಗಿದೆ. ನಮ್ಮೂರು ಅಂತಾನೆ ನಮ್ಮೂರು ಪನ್ನಂಪೇಟೆಲ್ಲ ಇದ್ದೀವಿ. ಎಲ್ಲ ನಮ್ಮೂರೇನಾ? ಅದಕ್ಕೆ ಅವ್ರು ಕೇಳಿದ್ರು ಯಾವ ಊರು. ಚಿಕ್ಕಮಂಗ್ಳೂರಿಗೆ ಹಾಸನ. ಹಾಸನದಿಂದ ಯಾರು ನೋಡ್ತಾ ಇದ್ರೆ ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಬೇಕು ಚಾನಲ್ನ. ತಿಂಡಿ ಎಲ್ಲ ಆಗಿ ಬಿಲ್ ತಂದು ಕೊಡ್ತಿದ್ರು. ನನ್ನ ಮಗ ಬಿಲ್ ತೆಗೆದು ನನಗೆ ಕೊಡ್ತಾವನೆ, ಅವ್ನು ಕಟ್ಟೋದು ಬಿಟ್ಬಿಟ್ಟು. ಎಷ್ಟಾಗಿತ್ತು ಬಿಲ್? 957 ಆಗಿದೆ ಬಿಲ್ಲು. ಯಾರು ಪೇ ಮಾಡ್ತೀರಾ ಬಾಯ್ಸ್? ಎಲ್ಲ ಮುಖ ನೋಡ್ತಿದ್ದೀರಾ? ಏನು ಕತೆ? ಅಲ್ಲ, ಎಲ್ಲ ಮುಖ ನೋಡ್ತಿದ್ದಾರೆ. ಅಲ್ಲಿ ಬ್ಲಾಗರ್, ಸೀನಿಯರ್ ಬ್ಲಾಗರ್ ಅವರು. ನೀವು ಬ್ಲಾಗರ್ ಇನ್ ಟೌನ್. ಕ್ಯಾಮ್ರಾಸ್ ಎಲ್ಲ ಎತ್ತಿ ಒಂದು ಬ್ಯಾಗ್ ಹಾಕೊಂಡು ರೈಡ್ ಹೋಗೋಣ. ಅಲ್ಲ, ನೀವು ಬ್ಲಾಗರ್ ಇನ್ ಟೌನ್. ಚೇತನ್, ನಿನ್ನ ಚಾನಲ್ ನೇಮ್ ಮೆನ್ಷನ್ ಮಾಡಪ್ಪ. ಫಿಲಿಪ್ಸ್ ಬೈ ಚೇತು. ಫಿಲಿಪ್ಸ್ ಎಲೆಕ್ಟ್ರಾನಿಕ್ ಟ್ರಿಮರ್. ಬ್ಲಾಗರ್ ಅವರು. ಬ್ಲಾಗರ್ಸ್ ಎರಡು ನಥಿಂಗ್ ನೋಡಿ, ನಥಿಂಗ್ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಹಾಗೆ ಕತೆಗಳು. ತಿಂಡಿ ಚೆನ್ನಾಗಿತ್ತು. ತಿಂಡಿ ಓಕೆ ಅಂತ ಹೇಳ್ಬೋದು. ಲಾಸ್ಟ್ ಟೈಮ್ ಅಷ್ಟೇನು ಚೆನ್ನಾಗಿತ್ತಿಲ್ಲ. ನನ್ನ ಮುಖನೇ ತೋರಿಸಿಲ್ಲ ನಾನು ಬ್ಲಾಗಲ್ಲಿ. ಇವಾಗಲೇ ಮುಖ ತೋರಿಸ್ತಾ ಇರೋದು ನೋಡಿ. ಇಲ್ಲಿ ಬೈಕ್ಸ್ ಎಲ್ಲ ರೆಡಿ ಇದೆ. ನನ್ನ ಬ್ಯಾಗ್ ಸ್ವಲ್ಪ ಲೂಸ್ ಟೈಟ್ ಮಾಡಬೇಕು. ಇನ್ನು ಇಲ್ಲಿಂದ ಡೈರೆಕ್ಟ್ ಬೇಲೂರಿಗೆ ಹೋಗ್ತಾ ಇದ್ದೀವಿ. ಬೇಲೂರು ಬಂದು ಬೇಲೂರಿಗೆ ಎಷ್ಟು ಕಿಲೋಮೀಟ್ರ್ ಇದೆ? ಬೇಲೂರಿಗೆ ಒಂದು 30-40 ಕಿಲೋಮೀಟ್ರಾ? 40 ಕಿಲೋಮೀಟರ್ಸ್ ಇದೆ ಬೇಲೂರು. ಅಲ್ಲಿಂದ ನೆಕ್ಸ್ಟ್ ನಮ್ಮ ಇನ್ನೊಬ್ಬರು ರೈಡರ್ ಜಾಯ್ನ್ ಆಗ್ತಾರೆ, ಸೌರವ್ ಗೌಡ ಅಂತ. ನೋಡಿರ್ತೀರಾ ಚಾನಲ್. ಸೊ ಅವ್ರು ಜಾಯ್ನ್ ಆಗ್ತಾರೆ. ಅಲ್ಲಿಂದ ಸೀದಾ ಅವ್ರ ಮನೆಗೆ, ಮೂಡಿಗೆರೆಗೆ. ನೋಡಿ, ದೊಡ್ಡ ಪ್ರಾಪರ್ಟಿ ಇದು ಆ್ಯಕ್ಚುಲಿ. ಲಾಡ್ಜಿಂಗ್ ಎಲ್ಲ ಏನೇನೋ ಇದೆ. ಬಫೆ ಇದೆ. 200 ರೂಪೀಸ್ ಬಫೆ. 200 ರೂಪೀಸ್ ಬಫೆ ಅಂತೆ. ಹಾಗೆ ಇನ್ನು ಮುಂದೆ ಸಿಗೋಣ. ನೋಡಿ, ನಮ್ಮ ಹುಡುಗರೆಲ್ಲ ನೋಡಿ ಫುಲ್ ಹೆಲ್ತ್ ಕಾನ್ಷಿಯಸ್, ಬ್ಯೂಟಿ ಕಾನ್ಷಿಯಸ್ ಇರಬೇಕು. ಯಾಕೆ ಇನ್ನು ಮದುವೆ ವಯಸ್ಸಲ್ವಾ, ಚೆನ್ನಾಗಿ ಕಾಣಬೇಕು ಅಲ್ವಾ? ಅಯ್ಯೋ ಇಷ್ಟ ಆಯ್ತು ನಾನು ನೋಡಿ. ಅದು ಇಶಾಂಕ್ ಅಂತ ಅವರೇ ಒಪ್ಕೊಂಡಿದ್ದಾರೆ. ಚೇತು ಅವ್ರು ನೋಡಿ
ಮದುವೆ ವಯಸ್ಸು ಆಯ್ತಲ್ವಾ, ಅದಕ್ಕೆ ಫೇಸ್ ಕೇರ್ ಮಾಡ್ತಿದ್ದಾರೆ. ಯೋಗ ಅವರು ಇವ್ರದ್ದು ಮುಗಿತದ ಇವತ್ತು ಅಂತ ಯೋಚನೆ ಮಾಡ್ಕೊಂಡು ನಿಂತಿದ್ದಾರೆ. ಹೊರಡೋಣ ಆಮೇಲೆ. ಸೊ ಇನ್ನು ನೆಕ್ಸ್ಟ್ ನಮ್ಮ ಪಯಣ ಬೇಲೂರು ಕಡೆಗೆ. ಚೇತು ಅವರು ನಮ್ಮ ರೈಡಿಗೆ ಇಲ್ಲಿಂದ ಜಾಯಿನ್ ಮಾಡ್ತಿಲ್ಲ, ಇಲ್ಲಿಂದ ಹೋಗ್ತಾ ಇದ್ದಾರೆ. ಸಿಗೋಣ ಬಾಯ್ ಬಾಯ್. ಏನೋ ಇಷ್ಟು ಹೇಳ್ತವನೆ. ಇಲ್ಲಿ ನೋಡಿ ನಮಗೆ ಯಾರು ಸಿಕ್ಕಿದ್ರು ಅಂತ. ಒಂದು ನಿಮಿಷ ಅಡ್ಮಿಟ್ ಹಿಡ್ಕೊ. HS ಅವರು ಏನಿಲ್ಲಿ ಅವ್ರು ನಿಂಬೂರೇ ಅಲ್ವಾ? ಸಾರಿ. ಸೊ ಇವಾಗ ಎಲ್ಲ ಆಗಿ ಯೋಗೊಂದು ಎಲ್ಲ ಗಾಡಿದೆಲ್ಲ ಬ್ರೇಕ್ ಎಲ್ಲ ರೆಡಿ ಮಾಡಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 30 ಕಿಲೋಮೀಟರ್ ಇದೆ ಅಷ್ಟೇ. ಅಲ್ಲಿಂದ ನಮ್ಮ ಇನ್ನೊಬ್ಬರು ರೈಡರ್ ಜಾಯ್ನ್ ಆಯ್ತಾರೆ, ಸೌರವ್ ಅಂತ. ಸೊ ಹಾಗೆ ಇನ್ನು ರೋಡಿಗೆ ಚೆನ್ನಾಗಿದೆ, ಈ ರೋಡಿಗೇನು ಪ್ರಾಬ್ಲಮ್ ಇಲ್ಲ, ಒಳ್ಳೆ ರೋಡ್ ಇದು. ಹಾಫ್ ಆನ್ ಅವರ್ ಸಾಕು ಇಲ್ಲಿಂದ. 35 ಕಿಲೋಮೀಟರ್ ಏನೋ ಇರಬೇಕಷ್ಟೇ. ನೋಡಿ ಈ ರೋಡಲ್ಲಿ ಇವತ್ತು ರೈಡರ್ಸ್ ಇದ್ದಾರೆ ನೋಡಿ. ಇವರು ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದಾರೆ. KA01 ಆಕ್ಸೋರ್ ಜಾಕೆಟ್ ಧನುಷ್ ಅವ್ರದ್ದು. ಗಾಡಿ ಯಾವ್ದಿದ್ದು ನಂಗೆ ಗೊತ್ತಾಯ್ತಿಲ್ಲ. BMW ನಂಗೆ ಗೊತ್ತೇ ಆಗಿಲ್ಲ. ಎಲ್ಲರೂ ನೀ ಗಾರ್ಡ್ ಹಾಕೊಂಡು ನೀಟಾಗಿ ಹೋಗ್ತಾ ಇದ್ದಾರೆ. ಬೇಲೂರು ರೀಚ್ ಆದ್ವಿ ಇವಾಗ. ಜಸ್ಟ್ ನಾವು ಸೌರವ್ ಅವರು ಹಿಂದೆ ಇದ್ದಾರೆ. ಇಲ್ಲಿ ಮುಂದೆ ಹೋಗಿ ನಿಲ್ಸ್ಕೋತೀವಿ ಸೈಡಿಗೆ. ಆಮೇಲೆ ನಮ್ಮ ಜೊತೆ ಅವನು ಕಂಟಿನ್ಯೂ ಮಾಡ್ತಾನೆ ಮುಂದಕ್ಕೆ. ಓ ಸೌರವ್ ಅವರು, ವೆಲ್ಕಮ್ ಟು ಬೇಲೂರು. ಗಾಡಿ ಏನೋ ಪಳಪಳ ಅಂತಿರುತ್ತೆ ಯಾವಾಗಲೂ ನಿಮ್ದೆಲ್ಲ. ಓ ನೀನು ಹಂಗೆ ಬಂದ ಪೂಜೆ ಮಾಡಿಸ್ಕೊ ಬಂದ ಹೆಂಗೆ? ಏನ ಮಾಡ್ತಿದ್ಯಾ? ನೋಡು ಹಾಯ್ ಮಾಡ್ತಾವ ನಿಂಗೆ. ಕೇರೆ ಮಾಡ್ತಿಲ್ಲ ನೀನು. ಬಿದ್ದಪ್ಪ ಅವ್ರು ಏನು ಹಿಂಗೆ ಗಡ್ಡ ಬಿಟ್ಬಿಟ್ಟಿದ್ದೀರಾ? ಹೌದಾ? ಬಿದ್ದಪ್ಪ ಮೂಗ್ಗೆ ಹಾಕಲ್ಲ. ಬಿದ್ದಪ್ಪ ರೈಡಿಂಗ್ ಅನಿಸ್ತು, ಓಕೆನಾ? ಟೈರ್ಡ್ ಆಯ್ತಾ? ಇಲ್ಲಲ್ಲ, ಸ್ವಲ್ಪ ಡಿಹೈಡ್ರೇಟ್ ಆಗ್ತಿದೆ. ಹೌದು. ಇವಾಗ ಯಾವುದೋ ಒಂದು ಶೆಲ್ಲಲ್ಲಿ ಏನೋ ಸಿಗುತ್ತಾ ಅಂತ ನೋಡೋಕೆ ಬಂದ್ವಿ. ಶೆಲ್ಲಲ್ಲಿ ಏನೂ ಇಲ್ಲ. ಸೊ ಅದಕ್ಕೋಸ್ಕರ ಮುಂದ್ಗಡೆ ಕಬ್ನಾಲಿತ್ತು, ಅದಕ್ಕೋಸ್ಕರ ಇಲ್ಲೇ ನಿಲ್ಸಿದ್ದೀವಿ. ಸಬ್ರವ್ ಅವರು ವ್ಲಾಗರ್ಸ್. ಇವಾಗ ಫಾಲ್ಸ್ ಎಲ್ಲ ಹೋದ್ರೆ ಆನೆ ಹುಚ್ಚು ಇದ್ದಂಗೆ ಇರುತ್ತೆ ಅಷ್ಟೇ. ಇವ್ರ ಮನೆಗೆ ಏನು ಒಳ್ಳೆ ಡೋರಾ ದಿ ಎಕ್ಸ್ಪ್ಲೋರರ್ ಕೇಳ್ದಂಗೆ ಕೇಳ್ತಾವನೆ. ಎಲ್ಲಿಗೆ ಹೋಗ್ತಿದ್ದೀವಿ? ಸೌರವ್ ಮನೆ. ಹಾಂ, ನಥಿಂಗ್ ಫೋನ್ ಟು. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಸೌರವ್ ಮನೆ. ಆಫ್ಟರ್ 1 ಗಂಟೆ ರೆಸ್ಟ್ ತಗೊಂಡ್ವಿ, ಕಬ್ಬನಲ್ಲಿ ಕುಡಿದು ಎಲ್ಲ. ಇವಾಗ ಹೋಗ್ತಾ ಇದ್ದೀವಿ. ಸೌರವ್ ಲೀಡ್ ಮಾಡ್ತೀಯಾನೆ. ಮೂಡಿಗೆರೆ ಇದು ಜಂಕ್ಷನ್ ಹೋಗೋದು ಬೇಡ ಅಲ್ಲ, ಅದಕ್ಕಿಂತ ಒಂದು 5 ಕಿಲೋಮೀಟ್ರ್ ಮುಂಚೆನೇ ಲೆಫ್ಟಿಗೆ ಹೋಗ್ಬೇಕಂತೆ. ಅಲ್ಲಿ ಲೆಫ್ಟ್ ತಗೊಂಡು ಹಾಗೆ. ಇವತ್ತು ಏನು ಪ್ಲ್ಯಾನ್ಸ್ ಇಲ್ಲ. ಇವತ್ತು ಜಸ್ಟ್ ಏನು ನಮ್ಮದು ಪ್ಲ್ಯಾನ್ಸು ಏನಿಲ್ಲ, ಜಸ್ಟ್ ಚಿಲ್ ಮಾಡೋಕ್ಕೋಸ್ಕರ ಬಂದಿರೋದಷ್ಟೇ ನಾವು. ಅವನು ತುಂಬ ಟೈಮಿಂದನೂ ಹೇಳ್ತಾ ಇದ್ದಾನೆ ನಮ್ಮ ಮನೆಗೆ ಬನ್ನಿ ಅಂತ. ಸೊ ಇವತ್ತು ಬರೋಂಗೆ ಆಯಿತು ನೋಡಿ. ಏಯ್ ಯಾಕೋ ನೋಡ್ದಾ? ಬ್ರೇಕ್ ಹಾಕಿದ್ದು ನೋಡ್ದಾ? ಅದು ಸ್ಕಿಡ್ಡಿಂಗ್ ಆಯಿತು. ABS ಇಲ್ವಾ? ಥರನೇ ಇದೆ, ಸೇಮ್ ನಮ್ಮೂರ ಥರನೇ ಇದೆ ಊರು. ಸ್ವಲ್ಪ ಹೀಟ್ ಜಾಸ್ತಿ ಇದೆ ಅಷ್ಟೇ. ಹೀಟ್ ಜಾಸ್ತಿ ಇದೆ. ಬೈಕ್ಸ್ ಎಲ್ಲ ನೋಡಿ ಇಲ್ಲಿ ನಿಲ್ಸಿದ್ದೀವಿ ಪೀಸಾಗಿ. ನೆರಳು ಹಾಗೆ ಹೇಳ್ಬಾರ್ದು. ನಾನು ಇವತ್ತು ಹೇಳೇ ಇಲ್ಲ. ಬಿದ್ದಪ್ಪ ಹೇಳಿದೆ ನೆನ್ಸ್ಕೊಂಡಿದ್ದೀನಿ. ಇಲ್ಲ ಇವಾಗ ಹೇಳಿದೆ. ಇವಾಗ ಒಂದು ಮಿಸ್ ಆಗಿ ಬಂದ್ಬಿಡ್ತು.
ಇದಪ್ಪ ಹೆಂಗೆ ಅನಿಸ್ತು ರೈಡ್? ಸೂಪರ್ ಸೋ ಗುಡ್ ಅಲ್ಲ? ಸುಸ್ತಾಗಿಲ್ಲ ಡಿಹೈಡ್ರೇಟ್ ಮಾತ್ರ ಬಿಸಿಲಿಗೆ. ಸೌರವ್ ಮನೇಲಿ ಭರ್ಜರಿ ಊಟ ಆಯ್ತು ಇವಾಗ. ಥ್ಯಾಂಕ್ಸ್ ಟು ಸೌರವ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಹಾಸ್ಪಿಟಾಲಿಟಿ ಆ್ಯಂಡ್ ವಂಡರ್ಫುಲ್ ಫುಡ್. ನಿಶಾಂಕ್ ಅವರಂತೂ ಫುಲ್ ಬ್ಯಾಟಿಂಗ್ ಮಾಡಿ ನೋಡಿ, ಹೊಟ್ಟೆ ನೋಡಿ ಅಲ್ಲಿ ಹೊಟ್ಟೆ 3 ಇದ್ದು 6 ಆಗಿದೆ. ಧನುಷ್ ಅವರಂತೂ ತಿಂದ್ರು ಚೆನ್ನಾಗಿತ್ತು, ಅದಕ್ಕೆ ಚೆನ್ನಾಗಿ ತಿನ್ಬಿಡಿದ್ವಿ. ನಮಗೆ ಸ್ಪೆಷಲ್ ಆಗಿ ನಮ್ಮಿಬ್ಬರಿಗೆಗೋಸ್ಕರ ವೆಜ್ ಮಾಡಿದ್ರು. ಬಿಡಿ, ಮಧ್ಯಾಹ್ನ ವೆಜ್ಜು, ರಾತ್ರಿ ನಾನ್ ವೆಜ್ ಮಾಡಿದ್ರು. ಅಲ್ಲ ರಾತ್ರಿ ನಾನ್ ವೆಜ್ ತಿಂತಾನೆ. ಸೊ ಇವಾಗ ಏನು ಪ್ಲ್ಯಾನ್ಸ್ ಗೊತ್ತಿಲ್ಲ. ಸೌರವ್ ಏನು ಐಟ್ನರಿ ಪ್ರಿಪೇರ್ ಮಾಡಿದ್ದಾನೆ, ಅದ್ರ ಪ್ರಕಾರ ಕ್ರಿಕೆಟ್ ಆಡ್ತಾ ಇದ್ವಿ ಬಾಯ್ಸ್ ಎಲ್ಲ. ಸೌರವ್, ನಮ್ಮ ಕ್ಯಾಪ್ಟನ್ ಸೌರವ್ ಅವರು, ನಿಶಾಂಕ್ ಅವರು ನೈಸ್ 2 ರನ್ಸ್ ಹೊಡೆದಿದ್ದಾರೆ. 2 ರನ್ಸ್ ಹೊಡೆದಿದ್ದಾರೆ ಇಶಾಂಕ್ ಅವರು. ನೈಸ್ ಒನ್, 4 6 ರನ್ಸ್. ಇಶಾಂಕ್ ಅವ್ರು ಫುಲ್ ಫಾರ್ಮಲ್ಲಿ ಇದ್ದಾರೆ ಇವತ್ತು. ಏನು ಕತೆ? ಮಶ್ರೂಮ್ ತಿಂದಿದ್ದು ಪವರ್, ಆಂಟಿ ಮಾಡಿದ್ದು ಮಶ್ರೂಮ್ ತಿಂದಿದ್ದು ಪವರು. ಪವರ್ 4. ಲಾಸ್ಟ್ 1 run to win. 1 run to win. ಎದ್ದು ಬಿದ್ದು ಮ್ಯಾಚ್ ಗೆಲ್ಸ್ಬಿಟ್ರು ಇಶಾಂಕ್ ಅವರು. ನನಗೆ ಬ್ಯಾಟಿಂಗ್ ಮಾಡೋ ಅವಶ್ಯಕತೆನೇ ಬಂದಿಲ್ಲ. ಹೆಂಗನ್ಸ್ತು ಸೋತ್ಬಿಟ್ಟು? ನಮ್ಗೆ ಖುಷಿ ಆಗ್ತಾ ಇದೆ. 3ನೇ ಸಲ ಸೋತ ಹೆಂಗನ್ಸ್ತಾ ಇದೆ? 2ನೇ ಸಲ. 3ನೇ ಸಲ ಸೋತ ಹೆಂಗನ್ಸ್ತಾ ಇದೆ? ಫಸ್ಟ್ ಮ್ಯಾಚ್ ನಾವು ಗೆದ್ದಿರೋದು. ಮಣ್ಣು ಗೆದ್ದೀರಾ? ಯಾಕೆ ಕೊಡು. ಸುಮ್ಮ ಲೂಸಸ್ನ ಮಾತಾಡ್ಸ್ಕೊಬರ್ತೀನಿ. ಅಲ್ಲ 3 ಸಲ ಸೋತ ಹೆಂಗನ್ಸ್ತಾ ಇದೆ? 2 ಸಲ. 3 ಸಲ ಆಯ್ತು, 2 ಸಲನೇ. 2 ಸಲ ನಾವು ಚೀಟರ್ಸ್ ಅಲ್ಲ. ಆಯ್ತು, 2 ಸಲ ಸೋತ ಹೆಂಗನ್ಸ್ತಾ ಇದೆ? ಏನ್ ಮಾಡಕ್ಕಾಗಲ್ಲ, ಸೋಲಿಗೆಲ್ಲ ಇದ್ದಿದ್ದೆ. ಇದು ಒಳ್ಳೆ ಮಾತು. ಈಗ ಬಾಲ್ ಹುಡುಕೋ ಕಾರ್ಯಕ್ರಮ ನಡೀತಾ ಇದೆ. ಒಳಗಡೆ ಹೋಯ್ತು, ಅಲ್ಲಿ ಮುಂದೆ ಹೋಯ್ತು ನೋಡಿ. ರಿಯಲ್ ಸ್ಟ್ರಗಲ್ಲೇ ಇದು. ಆಡ್ಬೋದು, ರಿಯಲ್ ಸ್ಟ್ರಗಲ್ ಬಾಲ್ ಹುಡ್ಕೋದು. ಚಪ್ಪಲ್ ಹಾಕಿದಾನೆ ಆಂಟಿ. ಇವನು ಬಾಲ್ ನೋಡಿದ್ನೋ ಏನ್ ನೋಡ್ದ ಗೊತ್ತಿಲ್ಲ. ಮ್ಯಾಚ್ ಎಲ್ಲ ಮುಗೀತು. ನಾವು ಫೈನಲಿ ನಾವೇ ಗೆದ್ವಿ. ಇವ್ರು ಯಾವ್ದು ಗೆದ್ದಿಲ್ಲ, 1 ಮ್ಯಾಚು ಗೆದ್ದಿಲ್ಲ. ಸೊ ನಾನು ಇದ್ದಿದ್ದ ಮ್ಯಾಚ್ ಎಲ್ಲ ಮ್ಯಾಚು ಗೆಲ್ತೀವಿ. ಸೋತಿದ್ರು. ನಂಬ್ತೀರಾ? ಗೆದ್ದಿದ್ ನಾವೇ. ನಾನು ಯಾವ ಟೀಮಲ್ಲಿ ಇದ್ದೀನಿ ಆ ಟೈಮ್ ಎಲ್ಲ ಗೆದ್ದಿದ್ದೀವಿ. ನಾನು ಅಭಿಲಾಷ್ ಸೌರವ್ ಇರುವಾಗ ಗೆದ್ದಿದ್ದೀವಿ. ಗೆದ್ದಿದ್ದೀವಿ. ಅದಾದ್ಮೇಲೆ ನಾನು ಧನುಷ್ ಬಿದ್ದಪ್ಪ ಆಡುವಾಗೂ ಗೆದ್ದಿದ್ದೀವಿ. ಚಾನ್ಸೇ ಇಲ್ಲ. ಗಾಡಿ ಓಪನ್ ಮಾಡೋ ಹೋಗೋಣ. ಸೊ ಇವಾಗ ತೋಟಕ್ಕೆ ಒಂದು ಬೀಟ್ಸ್ ಹೋಗ್ತಾ ಇದೀವಿ ಬಾಯ್ಸ್ ಎಲ್ಲ. ಈಗ ಅದಕ್ಕೆ ಸ್ಲಿಪ್ಪರ್ ಹುಡುಕ್ಬೇಕು. ಇಲ್ಲಿ ಸ್ಲಿಪ್ಪರ್ ಇಲ್ಲ, ರೈಡಿಂಗ್ ಬೂಟ್ ಹಾಕೋ ಬಂದು ಭಾರಿ ಕಷ್ಟ ನಮ್ದು. ಇಲ್ಲೇ ಇದೆ ಒಂದು ಬ್ಯಾಗ್ ಬಿಚ್ಚಿದಾಯ್ತು ಅಂಕಲ್ ಅಷ್ಟೇ. ನೀವು ಹಾಕೊಳ್ಳಿ, ನಾನು ತಗೋತೀವಿ. ನೋಡಿ ಇಶಾಂಕ್ ಅವರು ಸನ್ರೈಸ್ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಸೋತು ಮನ್ಸು ನೋವಾಗ್ಬಿಟ್ಟಿದೆ ಅಲ್ವಾ? ಇಶಾಂಕ್ ಅವರು ಸೋತು ನಾನು ಗೆದ್ದು ಇವಾಗ ತೋಟ ಎಕ್ಸ್ಪ್ಲೋರೇಷನ್ಗೆ ಹೋಗ್ತಾ ಇದೀವಿ ನೋಡಿ, ವಿತ್ ಸನ್ಸೆಟ್. ಇಶಾಂಕ್ ಮೊನ್ನೆ ಕನ್ಫ್ಯೂಷನ್ ಮಾಡ್ಬಿಟ್ರಲ್ಲ ಸೌರವ್ ಅವರು, ಯಾಕೆ? ಕಾಫಿ ಹೂ ಸ್ಮೆಲ್ ನೋಡಿ, ಸಕಲಾಗಿದೆ ಕಾಫಿ ಹೂಗಳು. ಯಾವುದೋ ಅಜ್ಞಾತ ಸ್ಥಳಗಳ ಅನ್ವೇಷಣೆಯಲ್ಲಿ ಹೊರಟಿದ್ದೀವಿ ಬಾಯ್ಸ್. ಅಜ್ಞಾತ ಸ್ಥಳಗಳ ಅನ್ವೇಷಣೆಯಲ್ಲಿ ಹೊರಟಿರುವ ನೋಮಾಡ್ಸ್ ಕ್ಲಬ್ನವರು. ಸುಮ್ಮನೆ ಆನೆಗೇನೆ ಬಂದ್ಬಿಟ್ರೆ ಹುಲಿ ಇದ್ದ ಕಡೆ ಆನೆ ಬರಲ್ಲ. ಹುಲಿ ಇರೋ ಕಡೆ ಆನೆ ಬರುತ್ತಾ? ಇಲ್ಲಿ ಎಲ್ಲ ಕಡೆ ಇರುತ್ತೆ. ಹುಲಿ ಹೌದು ಹುಲಿ
ಬಾಯ್ಸ್ ಎಲ್ಲ ಇವಾಗ ಹೋಗ್ತಾ ಇದ್ದೀವಿ, ಮೂಡಿಗೆರೆ ಕಡೆಗೆ ಹೋಗ್ತಾ ಇದ್ದೀವಿ ಫಾರ್ ಡಿನ್ನರ್ ಮಾಡೋಕ್ಕೆ. ನಮ್ಮ ಸೌರವ್ ಅವ್ರದ್ದೇ ಚಿಕ್ಕಮ್ಮಂದು ರೆಸ್ಟೋರೆಂಟ್ ಇದೆ ಅವಾಗಲೇ, ಹಾಗೆ ಇಲ್ಲೇ ಮೂಡಿಗೆರೆಯಲ್ಲೇ. ಇದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀವಿ, ಪೀಸಾಗಿ ಹೋಗೋಣ. ಸೊ ನೋಡಿ ಹೋಟೆಲ್ ಏನು, ಹೋಟೆಲ್ ಹೆಸರೇನು? ಹಳ್ಳಿಕೋಟೆ, ಹಳ್ಳಿ ಮನೆ ರೆಸ್ಟೋರೆಂಟ್ ಅಂತ. ನಿಮಗೆ ಇದ್ರದ್ದು ಕೋಆರ್ಡಿನೇಟ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇವಾಗ ಏನಂತೀರಾ? ಲಾಂಗ್ ಡೇ ಆದಂಗೆ ಆಯಿತು. ಲಾಂಗ್ ಡೇ ಇಲ್ಲಿ ದಿನ ಕೆಲಸ ಮಾಡಿ ಒಂದಿನ ಈ ಥರ ಹಿಂಗೆ ಬಂದರೆ ವೀಕೆಂಡಲ್ಲಿ ಲಾಂಗ್ ಡೇ ಅನಿಸುತ್ತೆ. ಇವಾಗ ಹಳೆ ಮನೆ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಹಳೆ ಮನೆ, ಹೌದು ಹಳೆ ಮನೆ. ಸೊ ಇವಾಗ ಹೋಗೋಣ, ಹೇಗಿದೆ ನೋಡೋಣ. ಫುಡ್ಡೆಲ್ಲ ಆಯಿತು. ಫುಡ್ಡೆಲ್ಲ ಆದಮೇಲೆ ಬಾಯ್ಸ್ ಚಿಲ್ ಮಾಡ್ತಿದ್ದಾರೆ. ಇದು ಒಂದು ಕೋಕೋನಟ್ ಏನೋ ಒಂದು ಡೆಸರ್ಟ್ ಇದೆ. ಫುಡ್ ಹೇಗಿತ್ತು ಬಾಯ್ಸ್? ಚೆನ್ನಾಗಿತ್ತಲ್ಲ? ಇದು ಚೆನ್ನಾಗಿತ್ತು ಕೋಕೋನಟ್ದು ಡೆಸರ್ಟ್. ನೋಡಿ ಯಾರಾದರೂ ಮೂಡಿಗೆರೆ ಸೈಡ್ ಬಂದರೆ ಹಳೆ ಮನೆ, ಸ್ವಲ್ಪ ಲೈಟ್ ಸ್ವೀಟ್ ಅಲ್ಲ, ಲೈಟ್ ಸ್ವೀಟ್ ಕೋಕೋನಟ್ ಹಳೆ ಮನೆ ರೆಸ್ಟೋರೆಂಟ್ ಅಂತ. ನಿಮಗೆ ಡಿಸ್ಕ್ರಿಪ್ಷನ್ ನಾನು ಕೋಆರ್ಡಿನೇಟ್ಸ್ ಕೊಟ್ಟಿರ್ತೀನಿ, ಎಲ್ಲಿ ಬರುತ್ತೆ ಹೇಗೆ ಅಂತ. ಸೊ ಫುಡ್ ಚೆನ್ನಾಗಿದೆ, ಒಂದು 8 out of 10 ಕೊಡ್ಬೋದು. 8 out of 10 ರೇಟಿಂಗ್ಸ್ ಕೊಡ್ಬೋದು. ಮತ್ತು ಆ್ಯಂಬಿಯನ್ಸ್ ಚೆನ್ನಾಗಿದೆ, ಸಪ್ರೇಟ್. ಮತ್ತು ಏನಂದರೆ ಫುಲ್ ಮನೆ, ಹೌದು ಮನೆಯೇ ಕನ್ವರ್ಟ್ ಮಾಡಿರೋದು, ಒಂಥರ ಹೋಮ್ಲಿ ಫೀಲ್ಸು ಇದೆ. ಹೌದು ನೋಡಿ ಸ್ವಲ್ಪ ಇಲ್ಲಿ ಈ ಥರ ಪೋಸ್ಟರ್ಸ್ ಎಲ್ಲ ಹಾಕಿದ್ದಾರೆ ಹಾಗೆ. ಸೊ ದಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್. ಇನ್ನು ಮುಂದಿನ ವ್ಲಾಗಲ್ಲಿ ಸಿಗೋಣ. ನಾಳೆ ಇವಾಗ ಏನಿಲ್ಲ, ಸೀದಾ ಹೋಮ್ ಸ್ಟೇಗೆ ಹೋಗಿ ಬಿದ್ಕೊಳ್ಳೋದೆ ಅಲ್ಲ ಬಿಡಪ್ಪ. ನಾಳೆ ಬೆಳಿಗ್ಗೆ ದೇವರ ಮನೆ ಬೆಟ್ಟ ಹೋಗ್ತೀವಿ. ಸೀದಾ ಹೋಮ್ ಸ್ಟೇಗೆ ಹೋಗಿ ಅಲ್ಲಿ ರೆಸ್ಟ್ ಮಾಡಿ ಬೆಳಿಗ್ಗೆ ದೇವರ ಮನೆ, ನಾಳೆ ರಿಟರ್ನ್ ಮೈಸೂರಿಗೆ. ಅದನ್ನ ಒಂದು ವ್ಲಾಗ್ ಮಾಡ್ತೀನಿ ಅಂತ ಹೇಳ್ತಾ, ಇನ್ನೂ ಯಾವ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನ ಇಲ್ಲಿಗೆ ಮುಗಿಸೋಣ. ಇವಾಗ ಬಾಯ್ ಬಾಯ್.